ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ. ಇಂತಿ ಪಂಚತೀರ್ಥವನ್ನೊಳಗೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನ ನುಳುಹಿಕೊಳ್ಳ ಚನ್ನಮಲ್ಲಿಕಾರ್ಜುನ. ಇದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಹಾದೇವಿ ಅಕ್ಕನ ಒಂದು ಅಷ್ಟೊಂದು ಪ್ರಸಿದ್ಧವಿಲ್ಲದ ವಚನ. ಇದು ಆರೋಗ್ಯಾಮೃತ ಪುಸ್ತಕದಿಂದ ಹೆಚ್ಚು ಪ್ರಚಾರ ಆಯಿತು ಅಂತ ಹೇಳ್ಬೋದು. ಯಾಕಂದ್ರೆ ಆರೋಗ್ಯಾಮೃತ ಪುಸ್ತಕ ರೂಪುಗೊಳ್ಳೋದಕ್ಕೆ ಮುಖ್ಯ ಕಾರಣ ಅಂದ್ರೆ ಶರಣರ ವಚನಗಳಲ್ಲಿ ಆರೋಗ್ಯದ ಪರಿಕಲ್ಪನೆ ಅಂತಾನೆ ಅದಕ್ಕೆ ಸಬ್ ಟೈಟ್ಲ್ ಅಂದ್ರೆ ಉಪಶೀರ್ಷಿಕೆ. ಪ್ರಧಾನ ಶೀರ್ಷಿಕೆ ಆರೋಗ್ಯಾಮೃತ, ಶರಣರ ವಚನಗಳಲ್ಲಿ ಆರೋಗ್ಯದ ಪರಿಕಲ್ಪನೆ. ಅಂದ್ರೆ ಅದರಲ್ಲಿ ಮೊಟ್ಟ ಮೊದಲು ವಚನ ತಗೊಂಡಿರೋದು ಇದೇನೆ. ಯಾಕೆ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರುವ ವ್ಯಾಖ್ಯಾನದಲ್ಲಿ ಒಬ್ಬ ಮನುಷ್ಯ ಆರೋಗ್ಯವಂತ ಅನ್ನಿಸ್ಕೋಬೇಕಾದ್ರೆ, ಪೂರ್ಣವಾಗಿ ಆರೋಗ್ಯವಂತ ಮನುಷ್ಯ ಅನ್ನಿಸ್ಕೋಬೇಕಾದ್ರೆ ಮುಖ್ಯವಾಗಿ 4 ರೀತಿಯ ಆರೋಗ್ಯವನ್ನು ಸಂಪಾದಿಸ್ಬೇಕು ಅಂತ ಹೇಳುತ್ತೆ. ತಿಳಿದವರೆಲ್ಲರೂ ಅದನ್ನೇ ಹೇಳ್ತಾರೆ. ಯಾವ್ಯಾವ್ದಪ್ಪ 4 ರೀತಿಯ ಆರೋಗ್ಯ? ಈಗೆಲ್ಲ ನೀವೆಲ್ಲರೂ ಸಾಮಾನ್ಯ ಅದನ್ನ ಬಾಯ್ಪಾಟ್ ಮಾಡಿದೀರಿ ಅಂತ ಅನ್ಕೊಂತೀವಿ. ಯಾವ್ಯಾವುದು? ಮೊದಲನೇದು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ. ಅಂದ್ರೆ ಈ 4 ರೀತಿ ಆರೋಗ್ಯ ಚೆನ್ನಾಗಿದ್ರೆ ಅವನು ಪೂರ್ಣ ಆರೋಗ್ಯವಂತ. ಬಹಳ ಚೆನ್ನಾಗಿ 3 ಆರೋಗ್ಯ ಸಂಪಾದನೆ ಮಾಡಿರ್ಬೋದು, ಆಧ್ಯಾತ್ಮಿಕ ಆರೋಗ್ಯದಲ್ಲಿ ಕೆಲವರು ವಿಫಲರಾಗ್ಬೋದು. ಅವರು ನಡ್ಕೊಳ್ಳೋ ರೀತಿ, ಆಧ್ಯಾತ್ಮಿಕವಾಗಿ ಅವ್ರು ನಡ್ಕೊಳ್ಳಿರೋ ರೀತಿ ಅನಾರೋಗ್ಯಕರ ಇರಬಹುದು. ಇನ್ನು ಎಲ್ಲಾ ರೀತಿಯಿಂದ ಚೆನ್ನಾಗಿರ್ಬೋದು. ಸಾಮಾಜಿಕವಾಗಿ ಅವರು ಬೇರೆಯವ್ರ ಜೊತೆ ಸಂಬಂಧಗಳನ್ನ ಅಷ್ಟು ಚೆನ್ನಾಗಿ ಇಟ್ಕೊಳ್ಳೋದೇ ಇರ್ಬೋದು. ಇನ್ನು ದೈಹಿಕ ಸಮಸ್ಯೆಗಳಿರೋರು ತುಂಬಾ ಜನ ಇದ್ದಾರೆ. ಅವರು ಜೀವನ ಪರ್ಯಂತ ದೈಹಿಕ ಸಮಸ್ಯೆಯಲ್ಲಿ ಒದ್ದಾಡ್ಬೇಕಾಗುತ್ತೆ. ಮಾನಸಿಕ ಸಮಸ್ಯೆಯವರು ಇದ್ದಾರೆ, ಮಾನಸಿಕ ರೋಗಿಗಳೇ ಇದ್ದಾರೆ. ಈ 4 ರೀತಿ ಆರೋಗ್ಯ ಇದ್ರೆ ಅವನ್ ಭಾಗ್ಯವಂತ ನಿಜವಾಗಿ. ಅದನ್ನ ಮಹಾದೇವಿ ಅಕ್ಕನವರ ಈ ವಚನದಲ್ಲಿ ನಾವು 4 ರೀತಿ ಆರೋಗ್ಯವನ್ನು ಗುರುತಿಸಬಹುದು. ಮೊದಲನೇದು ಇದೆಯಲ್ಲ, ಮೊದಲೆರಡಿದವಲ್ಲ, ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ. ಒಟ್ಟು ಎಷ್ಟಾಯ್ತು ಇಲ್ಲಿ? 5 ಆಯ್ತು. ನಡೆ ಶುಚಿ, ನುಡಿ ಶುಚಿ, ತನು, ಮನ, ಭಾವ. ಎಷ್ಟಾಯ್ತು? 5 ಆಯ್ತು. ಮತ್ತ ಹಂಗಾದ್ರೆ 4 ರೀತಿ ಆರೋಗ್ಯ ಹೆಂಗೆ? ತನು, ಮನ, ಭಾವ ಅಂತೂ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ತನು ಶುಚಿ ಎಂದಾಗ ದೈಹಿಕ ಆರೋಗ್ಯ, ಮನಶುಚಿಯಿಂದಾಗ ಮಾನಸಿಕ ಆರೋಗ್ಯ, ಭಾವಶುಚಿಯಿಂದಾಗ ಯಾವ ಆರೋಗ್ಯ? ಸ್ವಿಚ್ ಆಫ್ ಆಗಕ್ಕೆ ಅಷ್ಟು ಗಲಾಟೆ ಮಾಡುತ್ತೆ. ತನು ಶುಚಿ ಅಂದ್ರೆ ದೈಹಿಕ ಆರೋಗ್ಯ, ಮನಶುಚಿ ಅಂದ್ರೆ ಮಾನಸಿಕ ಆರೋಗ್ಯ, ಭಾವಶುಚಿ ಅಂತಂದ್ರೆ ಆಧ್ಯಾತ್ಮಿಕ ಆರೋಗ್ಯ. ಹಾಗಾದ್ರೆ ಇವೆರಡನ್ನ ಎಲ್ಲಿ ಸೇರಿಸ್ಕೊಳ್ಳೋಣ? ನಡೆ ನುಡಿ ಶುಚಿ ಇದೆಯಲ್ಲ, ನಡೆ ಶುಚಿ ನುಡಿ ಶುಚಿ ಯಾವ ಆರೋಗ್ಯದಲ್ಲಿ ಬರುತ್ತೆ? ಇದು ಅಷ್ಟೇ. ಉಳಿದಿದ್ದು ಯಾವ್ದದು? ಸಾಮಾಜಿಕ ಆರೋಗ್ಯ. ಮತ್ತ ಹಾಗಾದ್ರೆ ಎರಡೇನಿದು? ಹೌದು, ಇದೇ ಮಹಾದೇವಿ ಅಕ್ಕನವರ ಜ್ಞಾನದ ವೈಶಿಷ್ಟ್ಯ ಅಥವಾ ವಚನಗಳ ವೈಶಿಷ್ಟ್ಯ. ಮಹಾದೇವಿ ಅಕ್ಕನವರು ಬರೆಯುವಾಗ, ಆ ವಚನ ಅವರಿಂದ ಬಂದಾಗ ಅವರಿಗೆ ಈ 4 ಆರೋಗ್ಯದ ಪರಿಕಲ್ಪನೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಇರ್ಬೋದು. ಯಾಕಂದ್ರೆ ಆತ್ಮಜ್ಞಾನಿಗಳವರು. ಆತ್ಮಜ್ಞಾನಿಗಳಿಗೆ, ದಿವ್ಯಜ್ಞಾನಿಗಳಿಗೆ, ಬ್ರಹ್ಮಜ್ಞಾನಿಗಳಿಗೆ ಅದು ಈ ಜಗತ್ತಿನಲ್ಲಿ ನಿಲುಕಲಾರದ್ದು ಏನೂ ಇಲ್ಲ. ಅವರೆಲ್ಲವನ್ನೂ ವ್ಯಾಖ್ಯಾನ ಮಾಡಿ ಎಲ್ಲವನ್ನೂ ಬಿಡಿಸಿ ಬಿಡಿಸಿ ಹೇಳ್ಬೇಕಾಗಿಲ್ಲ. ಅವರು ಬೀಜ ರೂಪದಲ್ಲಿ ಸೂತ್ರಗಳನ್ನು ಕೊಡ್ತಾರೆ. ಈಗ ಪತಂಜಲಿ ಋಷಿಗಳು 195 ಸೂತ್ರಗಳನ್ನು ಕೊಟ್ಟಿದ್ದಾರೆ ಅಷ್ಟಾಂಗ ಯೋಗದ ವಿಷಯದಲ್ಲಿ. ಅದ್ರ ಮೇಲೆ
ಮಲ್ಲಿಕಾರ್ಜುನ ಸ್ವಾಮಿಗಳು, ಸಿದ್ದೇಶ್ವರಪ್ಪಗಳು ಒಂದು ದೊಡ್ಡ ಪುಸ್ತಕ ಬರೆದಿದ್ದಾರೆ. ಅದು ಪಾಕೆಟಲ್ಲಿ ಇಡೋದಕ್ಕೂ ಸಣ್ಣ ಪುಸ್ತಕ, ಹಂಗೆ ನೋಡ್ತಾ ಹೋದ್ರೆ ಯಾವುದು 195 ಸೂತ್ರ, ಅದೇನು ಬಹಳ ದೊಡ್ಡದಾಗಲ್ಲ. ಮತ್ತು ಒಂದೊಂದೇ ವಾಕ್ಯ ಅವೆಲ್ಲ ಇರೋದು, ಬಹಳ ಅಂದ್ರೆ 2 ವಾಕ್ಯ ಇರ್ಬೋದು, 3 ವಾಕ್ಯ ಪ್ರಾಯಶಃ ಎಲ್ಲೂ ನಿಮಗೆ ಸಿಕ್ಕಲ್ಲ, ಅಷ್ಟು ವಿಶೇಷ ಅದರದ್ದು. ಇದರಲ್ಲಿ ಅದನ್ನು ವ್ಯಾಖ್ಯಾನ ಮಾಡಲಿದೆ, ವಿಸ್ತರಿಸಿ ಎಲ್ರಿಗೂ ತಿಳಿಸ್ಕೊಡ್ಬೇಕಾದ್ರೆ ಒಂದು ಬೀಜ ಹೇಗೆ ಸಣ್ಣದಾಗೆ ಇರ್ತದೆ, ಅದು ಮರ ಆಗಿ ಬೆಳೆಯುತ್ತೆ, ಹಾಗೇನೆ ಶರಣರ ವಚನಗಳು, ಯೋಗಿಗಳ ಮಾತುಗಳು, ಉಪನಿಷತ್ತುಗಳು ಇವೆಲ್ಲ ತುಂಬಾ ದೊಡ್ಡದಾಗಿರಲ್ಲ. ಒಂದು ಉಪನಿಷತ್ತಿದೆ, ಯಾವುದದು ಪ್ರಾಯಶಃ ಮಾಂಡುಕ್ಯ ಉಪನಿಷತ್ತು ಇರ್ಬೋದು ಅಂತ ಅನ್ಕೊಳ್ತೀನಿ. 14 ಸಾಲ 15 ಸಾಲ ಅಷ್ಟೇ ಇದೆ, ಇನ್ನೇ ಬಹಳ ಇಲ್ಲ ಅದು. ಇಲ್ಲ, ಈಶಾವಾಸ್ಯ ಉಪನಿಷತ್ತು ಅದ್ರಲ್ಲಿ 18 ಶ್ಲೋಕ ಇದೆ. 18 ಶ್ಲೋಕ ಇದೆ, ಒಂದೊಂದು ಶ್ಲೋಕ ಒಂದೊಂದು 4 ಸಾಲಿದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್, ಇಂತಹವು ನಿಮ್ಗೆ ಅದ್ರಾಗ 18 ಸಿಗ್ತವೆ. ಬರೀ 13-14 ಸಾಲಿನಲ್ಲಿ ಮುಗಿತಕ್ಕಂಥ ಒಂದು ಉಪನಿಷತ್ತು ಇದೆ. ಅಂದ್ರೆ ಆ ಋಷಿ ಎಂತ ಅದ್ಭುತ ಮಾತುಗಳನ್ನು ಹೇಳ್ತಾನೆ. ಅವನಿಗೇನ್ ಅನುಭವಕ್ಕೆ ಬಂದಿದೆಯೋ, ಅನುಭವ ಅಂದ್ರೆ ಓದಿದ ಅನುಭವ ಅಲ್ಲ, ಅದು ಅಂತರಂಗದ ಆತ್ಮವಿದ್ಯೆ, ಅದು ಅನುಭವ. ಆ ದೃಷ್ಟಿಯಿಂದ ಮಹಾದೇವಕ್ಕೆ ಹೇಳೋದು, ಈ 4 ರೀತಿಯ ಆರೋಗ್ಯಕ್ಕೆ ನಾವು ಅನ್ವಯ ಮಾಡ್ಕೊಳ್ಬಹುದು. ಅದರಲ್ಲೂ ಈ ನಡೆ ನುಡಿ ಶುಚಿ ಇದೆಯಲ್ಲ, ಇದು ಸಾಮಾಜಿಕ ಆರೋಗ್ಯ. ಸಮಾಜದಲ್ಲಿ ನಾವು ಒಂದು ಸ್ಥಾನ ಮಾನ ಪಡಿಬೇಕಾದ್ರೆ, ಸಮಾಜದಲ್ಲಿ ನಾವು ಹೌದು ಅನ್ನಿಸ್ಕೊಳ್ಬೇಕಾದ್ರೆ, ಸಮಾಜದಲ್ಲಿ ನಾವು ಯಶಸ್ವಿ ಆಗ್ಬೇಕಾದ್ರೆ ನಡೆ ಶುಚಿ ನುಡಿ ಶುಚಿ ಇರಲೇಬೇಕು. ಸ್ವಲ್ಪನಾದ್ರು 100 ಯಾರು ಸಾಧಿಸಕ್ಕಾಗತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಮಾರ್ಕ್ಸ್ ಕೊಡ್ಬೇಕಾದ್ರೆ 98 ಕೊಡ್ತಾರೆ, 97 ಕೊಡ್ತಾರೆ, 99 ಕೊಡ್ತಾರೆ, 35 ಬಂದ್ರು ಪಾಸೇನೆ. ಆದ್ರೆ ಎಷ್ಟು ಹೆಚ್ಚು ನಡೆನುಡಿಯಲ್ಲಿ ನಾವು ಮಾರ್ಕ್ಸ್ ತಗೊಳ್ತೀವೋ ಅಷ್ಟು ನಮಗೂ ಒಳ್ಳೇದು. ಬರೀ ಸಮಾಜದ ದೃಷ್ಟಿಯಿಂದಲ್ಲ, ನಮ್ಮ ಆರೋಗ್ಯ, ನಮ್ಮ ಮನಸ್ಸು, ಅಂದ್ರೆ ನಾವು 3 ರೀತಿಯ ಆರೋಗ್ಯ ಪಡಿಬೇಕಾದ್ರೆ, ತನು ಮನ ಭಾವ, ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಆರೋಗ್ಯವನ್ನು ಪಡಿಬೇಕಾದ್ರೆ ನಾವು ಈ ನಡೆನುಡಿ ಶುಚಿಯನ್ನು ಇಟ್ಕೊಳ್ಳೇಬೇಕಾಗತ್ತೆ. ಅದು ಸಾಮಾಜಿಕ ಆರೋಗ್ಯ. ಎಂತ ಅದ್ಭುತವಾಗಿದೆ ನೋಡಿ. ಅದೇ ನಾನು ಹೇಳ್ತಿರ್ತೀನಿ, ಆಂಬ್ಯುಲೆನ್ಸ್ ಮೇಲೆ ಏನೇನೇನೋ ಬರೆಸ್ತಾರೆ, ಅಥವಾ ಈ ಆಗಿನ ಕಾಲದ ಮುಖ್ಯಮಂತ್ರಿಗಳದ್ದು ಆರೋಗ್ಯ ಸಚಿವರದು ಫೋಟೋ ಹಾಕೊಂತಾರೆ. ಹಂಗ ಹಾಕ್ಬಾರ್ದು. ಅದಕ್ಕೆ ಅವರು ಯಾರು ಆಂಬ್ಯುಲೆನ್ಸ್ ಶುರು ಮಾಡಿದ್ರು, ಮುಖ್ಯಮಂತ್ರಿಗಳದು ಆರೋಗ್ಯ ಸಚಿವರು ಫೋಟೋ ಹಾಕಿದ್ರಲ್ಲ, ಇಬ್ರು ಮರು ವರ್ಷದಲ್ಲಿ ಮರು ಚುನಾವಣೆಗೆ ಇರಲೇ ಇಲ್ಲ. ಆಯ್ಕೆ ಅಂದ್ರೆ 5 ವರ್ಷಗಳಲ್ಲಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವಾಗ್ಲಿ ಆರೋಗ್ಯ ಮಂತ್ರಿ ಸ್ಥಾನ ಆಗ್ಲಿ ಸಿಗ್ಲೇ ಇಲ್ಲ. ಅಂದ್ರೆ ಯಾವಾಗ್ಲೂ ನಾವು ತೆಗೆದುಕೊಳ್ಳುವ ನಿರ್ಣಯ ರಾಜಕಾರಣದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ನೀವೇನ್ ತಗೊಂಡ್ರು ಕೇಳಕ್ಕಾಗಲ್ಲ. ಅವಾಗ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗ ನೀವೇನ್ ಮಾಡಿದ್ರು ಜನ ಸುಮ್ಮನಿರ್ಬೇಕಾಗತ್ತೆ, ಅಧಿಕಾರ ಕೊಟ್ಬಿಟ್ಟಿರ್ತಾರೆ. ಆದ್ರೆ ಆ ನಿರ್ಣಯ ತೆಗೆದುಕೊಳ್ಳುವಾಗ 10 ಸಾರಿ ವಿಚಾರ ಮಾಡ್ಬೇಕು. ಇದು ಮುಂದಿನ ಜನಾಂಗ ನಮ್ಮನ್ನ ಒಪ್ಪಬಹುದಾ, ಕ್ಷಮಿಸ್ಬೋದಾ? ಕ್ಷಮಿಸಕ್ ಸಾಧ್ಯ ಇಲ್ಲ. ಅವ್ರ ಆರೋಗ್ಯವೇ ಚೆನ್ನಾಗಿರಲ್ಲ, ಅವ್ರ ಫೋಟೋನ ಆಂಬ್ಯುಲೆನ್ಸ್ ಮೇಲೆ ಹಾಕಿದ್ರೆ ಏನು ಸಂದೇಶ ಕೊಡ್ಬೇಕು? ಅವ್ರು ಮಾತ್ರ ನಿಂತಿರ್ತಾರೆ. ಅಥವಾ ಅವ್ರೇನೋ ಸಮಾಜದಲ್ಲಿ ಅವರ ಸಾಮಾಜಿಕ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರುತ್ತೆ, ಆಧ್ಯಾತ್ಮಿಕವಾಗಿ ಏನು ಜ್ಞಾನನೇ ಇರಲ್ಲ. ಅಂಥವ್ರು ನಾನು ಇನ್ನೊಬ್ರಿಗೆ ಬರೀ ಸಚಿವನಾಗಿದ್ದೀನಿ ಅಂತ ತಿಳ್ಕೊಂಡು ಫೋಟೋ ಹಾಕ್ಸ್ಕೊಂಡ್ರೆ ಅವನ ಸಣ್ಣತನವನ್ನು ತೋರಿಸ್ತದೆ ಹೊರತು ದೊಡ್ಡತನವನ್ನು ತೋರಿಸ್ಕೊಳ್ಳೋದಿಲ್ಲ. ಆದ್ರಿಂದ ಆಂಬ್ಯುಲೆನ್ಸ್ ಮೇಲಾಗ್ಲಿ, ಹಾಸ್ಪಿಟ್ಲ್ ಮೇಲಾಗ್ಲಿ, ಆರೋಗ್ಯ ಕೇಂದ್ರಗಳ ಮೇಲೆ ಈ ವಚನವನ್ನು ಬರೆಸ್ಬೇಕು. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ. ಅಲ್ಲಿ ಶುಚಿ ಅನ್ನೋ ಶಬ್ದವನ್ನು ಬಳಸಿದ್ರು ಕೂಡ ಮಹಾದೇವಿ ಅಕ್ಕ ಅಲ್ಲಿ ಶುದ್ಧಿ ಅನ್ನೋ ಅರ್ಥನೂ ಕೂಡ ತಗೋಬೇಕು. ಯಾಕಂದ್ರೆ ಶುಚಿ ಅಂದ್ರೆ ಬರೀ ಕ್ಲೀನ್ಲಿನೆಸ್ ಅಂತ ಅಷ್ಟೇ ಅರ್ಥ ಮಾಡಬಾರ್ದು. ಈ ವಚನದ ಸಂದರ್ಭಕ್ಕೆ ಅನ್ವಯ ಮಾಡಿ, ಶುಚಿ ಅಂದ್ರೆ ಬರೀ ಕ್ಲೀನ್ನೆಸ್, ಶುದ್ಧಿ ಅಂದ್ರೆ ಪ್ಯೂರಿಟಿ ಅಂತ ಅರ್ಥ ಆಗುತ್ತೆ. ಆದ್ರೆ ಮಹಾತ್ಮರ ವಚನಗಳಿಗೆ ನಾವು ಶಬ್ದಶಃ ಅರ್ಥ ಮಾಡೋದಕ್ಕಿಂತ
ಆ ಶಬ್ದವನ್ನು ಮೀರಿದ ಅರ್ಥವನ್ನು ಮಾಡೋದು ಒಳ್ಳೆಯದು. ಆ ದೃಷ್ಟಿಯಿಂದ ಮಹಾದೇವಿ ಅಕ್ಕನ ಈ ವಚನ 4 ರೀತಿಯ ಆರೋಗ್ಯವನ್ನು ಹೇಳ್ತಾ ಇದೆ. 4 ರೀತಿಯ ಆರೋಗ್ಯವನ್ನು ಸಂಪಾದನೆ ಮಾಡಬೇಕು ಒಬ್ಬ ಮನುಷ್ಯ. ಅದು ಮೊದಲೇ ನಡೆನುಡಿ, ಅದು ಸಾಮಾಜಿಕ ಆರೋಗ್ಯ. ಸಮಾಜದಲ್ಲಿ ನೀವು ಯಾವುದೇ ಸಂಬಂಧಗಳನ್ನ ಇಟ್ಕೊಳ್ಳಿ, ಕುಟುಂಬ, ಸಂಸ್ಥೆ ಅಥವಾ ಸರ್ಕಾರ, ಸಂಘ ಸಂಸ್ಥೆಗಳು ಯಾವುದೇ ಇದ್ರೂ ಕೂಡ ನಿಮ್ ಬಗ್ಗೆ ಒಂದು ವಿಶ್ವಾಸ, ಪ್ರೀತಿ ಬೆಳಿಬೇಕು ಅಂತಂದ್ರೆ ನಡೆನುಡಿ ಶುಚಿಯಾಗಿರ್ಬೇಕು. ಆ ನಡೆನುಡಿ ಶುಚಿಯನ್ನ ಸಂಪಾದಿಸೋದೇ ನಡೆನುಡಿ ಶುಚಿಯನ್ನ ಸಂಪಾದಿಸ್ತಕ್ಕಂಥದ್ದೇ ಸಾಮಾಜಿಕ ಆರೋಗ್ಯ. ಇನ್ನು ತನು ಶುಚಿ, ತನುವನ್ನ ಶುಚಿಯಾಗಿಟ್ಕೊಳ್ಳೋದು ಸುಲಭ. ಸುಮ್ಮನೆ ಏನೋ ಸೋಪು ಸಾಬೂನು ಹಾಕೊಂಡು ಮಸ್ತಾಗಿ ಸ್ನಾನ ಮಾಡಿಬಿಟ್ರೆ, 1 ಸಾರಿ ಬಿಟ್ಟು 2 ಸಾರಿ ಸ್ನಾನ ಮಾಡಿದ್ರೆ, ಸ್ನಾನ ಮಾಡದೇ ಇದ್ರೂ ಕೂಡ ಸೆಂಟ್ ಹಾಕೊಂಡ್ಬಿಟ್ರೆ ನಿಮ್ ತನು ಚೆನ್ನಾಗಿದೆ ಅಂತ ಅನಿಸ್ಬೋದು. ಆದ್ರೆ ಆ ತನುವನ್ನ ಶುದ್ಧಿಯಾಗಿಟ್ಕೊಳ್ಳೋದಿದೆಯಲ್ಲ, ಅಂದ್ರೆ ದುಡಿದು ಬೆವರು ಬರೆಸಿ ಕೆಲಸ ಮಾಡಿ ಆ ತನುವನ್ನ ಶುಚಿಯಿಂದ ಇಟ್ಕೊಳ್ಳೋದಿದೆಯಲ್ಲ, ಅದು ಬಹಳ ದೊಡ್ಡದು. ಮತ್ತೆ ಪರಮಾತ್ಮ ಆರೋಗ್ಯ ಭಾಗ್ಯವನ್ನು ಯಾರಿಗೆ ಕರುಣಿಸ್ತಾನಪ್ಪ ಅಂತಂದ್ರೆ, ಯಾರು ಅಂದ್ರೆ ದೈಹಿಕ ಆರೋಗ್ಯವನ್ನ, ಮಾನಸಿಕ ಆರೋಗ್ಯ ಆಧ್ಯಾತ್ಮಿಕ ಆರೋಗ್ಯ ಮುಂದಿನದು. ಅವ್ರಿಗೆ ಪಾಪ ರೈತರಿಗೆ ಆಧ್ಯಾತ್ಮ ಎಷ್ಟು ಗೊತ್ತಿರುತ್ತೋ ಅದನ್ನ ತಿಳ್ಕೊಳಕ್ ಅವ್ರ ಹತ್ರ ವ್ಯವಧಾನ ಸಮಯನೂ ಇರಲ್ಲ. ಒಂದ್ ರೀತಿ ಆ ಮಟ್ಟಕ್ಕೆ ಅವರು ಎಲ್ಲ ರೈತರು, ಬಹಳಷ್ಟು ಜನ ರೈತರು ಏರಿರೋದಿಲ್ಲ. ಆದ್ರೆ ದೈಹಿಕವಾಗಿ ಅವ್ರು ಆರೋಗ್ಯವಾಗಿರ್ತಾರೆ. ಯಾಕೆ ಅಂದ್ರೆ ಓಡಾಡ್ತಾರೆ, ಪಂಚಭೂತಗಳ ನಡುವೆನೇ ಇರ್ತಾರೆ. ಅದಕ್ಕೆ ನೀವು ಹುಚ್ಚರಾಗವ್ರ ಪೈಕಿ ನೀವು ಲಿಸ್ಟ್ ಮಾಡಿದ್ರೆ, ಸರ್ವೆ ಮಾಡಿದ್ರೆ, ರೈತರಲ್ಲಿ ಹುಚ್ಚರು ಕಡಿಮೆ, ರೈತರಲ್ಲಿ ಹುಚ್ಚರಾಗೋರು ತುಂಬಾ ಕಡಿಮೆ, ಅವರಲ್ಲಿ ಮಾತ್ರೆ ತಗೊಳ್ಳೋರು ತುಂಬಾ ಕಡಿಮೆ, ಮಾನಸಿಕ ರೋಗಿಗಳು ಸಿಕ್ಕದ ತುಂಬಾ ಕಡಿಮೆ. ಆ ರೈತರು ಕೂಡ ಏನಾದ್ರೂ ದುಶ್ಚಟಕ್ಕೆ ಬಿದ್ರೆ, ಕುಡ್ತಾ ಅಥವಾ ಬೇರೆ ಬೇರೆ ಚಟಗಳಿಗೆ ಬಿದ್ರೆ ಅವರು ದೊಡ್ಡ ಕಾಯಿಲೆಗಳಿಗೆ ಬಲಿಯಾಗಬಹುದೇ ಹೊರತು, ಅವ್ರ ಯಾವುದು ಚಟಕ್ಕೆ ಬೀಳದೆ ಹೋದ್ರೆ ಅವರಿಗೆ ಸಾಮಾನ್ಯವಾಗಿ ಏನು ತೊಂದರೆ ಆಗೋದೇ ಇಲ್ಲ. ಆದ್ರಿಂದ ಈ ತನು ಶುಚಿ ಅಂತ ನಾವು ಸಾಧಿಸ್ಕೊಳ್ಬೇಕಾದ್ರೂ ಕೂಡ ನಾವು ಒಂದೇದು ಪರಿಶ್ರಮ ಪಡಬೇಕು. ಪರಿಶ್ರಮ ಪಡದೆ ಹೋದ್ರೆ ಉಪವಾಸವನ್ನು ರೂಢಿಸ್ಕೊಳ್ಬೇಕು. ನಮ್ಮ ಪರಿಶ್ರಮಕ್ಕೆ ತಕ್ಕ ಹಾಗೆ ಆಹಾರ ಪದ್ಧತಿನ ಇಟ್ಕೊಳ್ಬೇಕು. ಆಮೇಲಿಂದ ಶ್ರಮಪಟ್ಟು ಜೀವನ ಮಾಡ್ಬೇಕು. ಶ್ರಮಪಟ್ಟು ಜೀವನ ಮಾಡೋದಂದ್ರೆ ದೈಹಿಕ ಶ್ರಮ, ಹೊಲದಲ್ಲೇ ಹೋಗಿ ಕೆಲಸ ಮಾಡ್ಬೇಕು ಅನ್ನೋದಲ್ಲ. ಅವ್ರು ಎಷ್ಟು ಬೇಕೋ ಅಷ್ಟೇ ಆಹಾರ ತಗೋಬೇಕು ಅಥವಾ ಉಪವಾಸದ ರೂಢಿಸ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಎಲ್ಲಾ ನೋಡ್ಕೊಂಡ್ ಬನ್ನಿ ನೀವು, ಉದ್ಯಮಿಗಳು, ರಾಜಕಾರಣಿಗಳು, ಸ್ವಾಮೀಜಿಗಳು, ಶ್ರೀಮಂತರು ಹೆಂಗ್ ಆಗ್ತಾ ಹೋಗಿದಾರೋ ಹಂಗಂಗೆ ಅವ್ರಿಗೆ ಆರೋಗ್ಯದ ತೊಂದರೆಗಳು ಜಾಸ್ತಿನೇ ಇದಾವೆ. ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತಾನೆ ಇದಾವೆ. ಆಸ್ಪತ್ರೆಗಳು ಖಾಲಿನೇ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಅವ್ರ ದೈಹಿಕ ಶ್ರಮ ತುಂಬಾ ಕಡಿಮೆ ಆಗಿದೆ. ಆದ್ರೆ ತಿನ್ನೋದು, ಬೇರೆ ರೀತಿ ಮಜಾ ಮಾಡ್ತಕ್ಕಂಥದ್ದು, ಅದು ಯಾವುದು ಕಡಿಮೆ ಆಗ್ತಾ ಇಲ್ಲ. ಆದ್ರಿಂದ ಯಾರು ತನುವಿನ ಆರೋಗ್ಯ ಪಡ್ಕೋಬೇಕು ಅಂತೀರ ಅವರು ಶ್ರಮ ಪಡ್ಲೇಬೇಕು. ಶ್ರಮಕ್ಕೆ ತಕ್ಕ ಹಾಗೆ ಆಹಾರವನ್ನ ಸ್ವೀಕರಿಸ್ಬೇಕು. ಅದಕ್ಕೆ ನಾನು ಹೇಳೋದು, ಇವಾಗ ಸ್ವಾತಂತ್ರ್ಯ ಹೋರಾಟಕ್ಕೆ ಎಷ್ಟು ಗಮನ ಕೊಟ್ರು ಬ್ರಿಟಿಷರ ಕಾಲದಲ್ಲಿ, ಸ್ವಾತಂತ್ರ್ಯ ಹೋರಾಟಕ್ಕೆ ಎಷ್ಟು ನಮ್ಮ ಮಹಾತ್ಮರುಗಳು ಜೀವ ಬಲಿದಾನ ಕೊಟ್ರು, ಅಷ್ಟೇ ಸೀರಿಯಸ್ ಆಗಿರ್ಬೇಕು ನಾವ್ ಇವಾಗ ಆರೋಗ್ಯದ ವಿಷಯದಲ್ಲಿ. ಯಾಕೆ ಅಂದ್ರೆ ನಮಗೆ ಸ್ವಾತಂತ್ರ್ಯ ಬಂದಿದೆ, ಸ್ವಾತಂತ್ರ್ಯ ಬಂದು 78 ವರ್ಷ ಆಗಿದೆ, 79 ವರ್ಷ ಆಗಿದೆ, ಸರಿ. ಆದ್ರೆ ಇವಾಗ ನಾವು ಪಡಿಬೇಕಾದ್ದು ನಮ್ಮ ರೋಗದಿಂದ ಸ್ವಾತಂತ್ರ್ಯ ಪಡಿಬೇಕು, ನಮ್ಮ ದುಃಖದಿಂದ ಸ್ವಾತಂತ್ರ್ಯ ಪಡಿಬೇಕು. ಬುದ್ಧ, ಬಸವಣ್ಣ, ಮಹಾವೀರ ಮತ್ತೆ ಬೇರೆ ಬೇರೆ ಮಹಾತ್ಮರುಗಳೆಲ್ಲ ಯಾವುದಕ್ಕೋಸ್ಕರ ಶ್ರಮ ಪಟ್ರು, ಆ ಸ್ವಾತಂತ್ರ್ಯವನ್ನ ನಾವು ಮತ್ತೆ ಯೋಚನೆ ಮಾಡ್ಬೇಕಾಗಿದೆ. ಅದನ್ನ ನಾವು ಗಳಿಸ್ಕೊಳ್ಬೇಕಾಗಿದೆ. ಅದನ್ನ ಗಳಿಸ್ಕೊಳ್ಬೇಕು ಅಂತಂದ್ರೆ ನಾವು ಈ ತನು ಚೆನ್ನಾಗಿಟ್ಕೊಳ್ಬೇಕು, ಮನಸ್ಸನ್ನ ಚೆನ್ನಾಗಿಟ್ಕೊಳ್ಬೇಕು, ಭಾವವನ್ನ ಚೆನ್ನಾಗಿಟ್ಕೊಳ್ಬೇಕು. ದೈಹಿಕ ಆರೋಗ್ಯ
ಮಾನಸಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ ಇವನ್ನ ಸಂಪಾದನೆ ಮಾಡುವ ನಿಟ್ಟಿನಲ್ಲಿ ಎಲ್ಲರ ಪ್ರಯತ್ನ ಆಗಬೇಕು. ನಮಗೆ ಪರಮಾತ್ಮ ಸುಮ್ಮನೆ ಅವಕಾಶಗಳನ್ನು ಕೊಟ್ಟಿಲ್ಲ. ಈಗ ಉದಾಹರಣೆಗೆ ಸರ್ಕಾರ ನಮಗೆ ಸೌಲಭ್ಯಗಳನ್ನು ಕೊಟ್ಟಿದೆ, ಅದು ಪರಮಾತ್ಮನ ಪ್ರಸಾದ ಅಂತಾನೆ ಅನ್ಕೋಬೇಕು. ಅಂದ್ರೆ ನಿಮಗೆ ಒಳ್ಳೆ ಅಧಿಕಾರ ಕೊಟ್ಟಿತ್ತು ಅಥವಾ ಕೆಲಸ ಕೊಟ್ಟಿತ್ತು, ಮುಂದೆ ರಿಟೈರ್ ಆದ್ರಿ, ಪೆನ್ಷನ್ ತಗೊಂಡ್ರಿ, ಓದಿದ್ರಿ, ಎಲ್ಲ ಮಾಡಿದಿರಿ. ಈಗ ಆರಾಮಾಗಿರುವಾಗ ಈ ಬಹಳ ಜನ ಏನ್ ಮಾಡ್ತಾರಂದ್ರೆ ಕಾಯಿಲೆಗೆ ಒಳಗಾಗ್ಬಿಡ್ತಾರೆ. ಅವ್ರು ಸಾಯೋರ್ಗುನು ಕಾಯಿಲೆಯಿಂದ ಒದ್ದಾಡೋದು ಅಥವಾ ಇನ್ಯಾವ್ದಾದ್ರು ಚಟಗಳಿಗೆ ಬಲಿ ಆಗ್ಬಿಡ್ತಾರೆ. ಅಥವಾ ಹಣ ಗಳಿಸ್ಬೇಕು, ಮನೆ ಕಟ್ಟಬೇಕು, ಬಾಡಿಗೆ ಕೊಡ್ಬೇಕು, ಇನ್ನೂ ಹಣ ಗಳಿಸ್ಬೇಕು. ಈ ದಾಹಗಳು, ಈ ಹುಚ್ಚುಗಳಿಗೆ ಬಲಿಯಾದ್ರೆ ನೀವು ಎಂದೂ ಈ 3-4 ರೀತಿ ಆರೋಗ್ಯವನ್ನು ಪಡ್ಕೊಳಕ್ಕಾಗಲ್ಲ. ಅವನ್ ಪಡಿಬೇಕು ಅಂತಂದ್ರೆ ನೀವು ಇದನ್ನ ಏನು ಈ ಆರಾಮಾಗಿ ಇದ್ದಾಗ ಆಧ್ಯಾತ್ಮದ ಕಡೆ ಆಲೋಚನೆ ಮಾಡ್ಬೇಕು. ಓದೋದು, ಈ ಉಪವಾಸಕ್ಕೆ ಬಂದಿದ್ದೀರಾ, ಉಪವಾಸ ಮಾಡೋದು, ಇದನ್ನ ಒಂದು ಹೊಸ ವಿದ್ಯೆ ಕಲ್ತ್ಕೊಂಡಂಗಾಯ್ತು. ಇದನ್ನ ಜೀವನ ಪರ್ಯಂತ ಬಿಡಲಾರ್ದ ಹಾಗೆ ನೀವು ಪ್ರಯತ್ನ ಮಾಡಿದ್ರೆ ಮಾನಸಿಕವಾಗೂ ಸಂತೋಷವಾಗಿರ್ತೀರ, ಆಧ್ಯಾತ್ಮಿಕ ಸಾಧನೆ, ಆಧ್ಯಾತ್ಮಿಕ ಸಿದ್ಧಿ ನಿಮಗೆ ಬರ್ತದೆ. ಇಷ್ಟೇ ಅಲ್ಲ, ಇದ್ರ ಲಾಭ ಏನಪ್ಪಾ ಅಂತಂದ್ರೆ ಉನ್ನತವಾದ ಜನ್ಮ ಬರ್ತದೆ. ಉನ್ನತವಾದ ಜನ್ಮ ಬಂದು, ಶ್ರೇಷ್ಠ ಜನ್ಮ ಬಂದು ಪುಣ್ಯ ಗಳಿಸ್ಕೊಂಡು ನಾವು ಹೋದಾಗ ಮತ್ತೆ ನಾವು ದೇಶಭಕ್ತರಾಗಿ, ಧರ್ಮವಂತರಾಗಿ, ಶ್ರೀಮಂತರಾಗಿ ಹುಟ್ಟುತ್ತೀವಿ. ಮತ್ತೆ ನಮ್ಮ ಆನಂದ ಮತ್ತು ಆಧ್ಯಾತ್ಮ ಮಾರ್ಗವನ್ನು ಇನ್ನೂ ಶೋಧನೆ ಮಾಡಿ, ಏನು ನಮ್ಮ ಹಿರಿಯರು ಅಂತಿಮ ಸಿದ್ಧಿ ಅಂತ ಏನ್ ಹೇಳ್ಕೊಟ್ರು, ಅಂದ್ರೆ ಏನು ದಿವ್ಯವಾದ ಆತ್ಮಾನಂದ ಪಡಿತಕ್ಕಂಥದ್ದು, ಬ್ರಹ್ಮಾನಂದವನ್ನು ಪಡಿತಕ್ಕಂಥ ಅಥವಾ ಲಿಂಗಾಂಗ ಸಾಮರಸ್ಯ ಅಂತ ಶರಣರು ಹೇಳ್ತಾರೆ, ಅದು ಕೊನೆ, ಆತ್ಮನ ಕೊನೆ. ಅದಕ್ಕೆ ನಮಗೆ ಸ್ವಾತಂತ್ರ್ಯ ಬಂದಿದೆ, ಸುಮ್ಮನೆ ಬಂದಿಲ್ಲ. ಸ್ವಾತಂತ್ರ್ಯ ಏನಕ್ಕೆ, ಏನು ತಿಂದು ಉಂಡು ಮಜಾ ಮಾಡಿ ಕುಡ್ದು ಹಾಳಾಗಿ ಹೋಗೋದಕ್ಕೆಲ್ಲ ಬಂದಿರೋದು. ಈ ಸ್ವಾತಂತ್ರ್ಯವನ್ನು ಬಳಸ್ಕೊಂಡು ನಮ್ಮ ಅಪ್ಲಿಫ್ಟ್ಮೆಂಟ್ ಅಂತ ಹೇಳ್ತಾರೆ, ಉನ್ನತೀಕರಣಗೊಳಿಸ್ಕೊಳ್ಳೋದು, ನಮ್ಮ ಬದುಕನ್ನ ಉನ್ನತೀಕರಣಗೊಳಿಸ್ಕೊಳ್ಳೋದು, ನಮ್ಮ ಜನ್ಮವನ್ನ ಉನ್ನತೀಕರಣಗೊಳಿಸ್ಕೊಳ್ಳೋದು. ಆ ನಿಟ್ಟಿನಲ್ಲಿ ಎಲ್ಲರ ಪ್ರಯತ್ನ ಸಾಗ್ಲಿ ಅಂತಕ್ಕಂಥದ್ದು ಇವತ್ತಿನ ಚಿಂತನದ ಮುಖ್ಯ ಸಾರ. ಸರ್ವರಿಗೂ ಶರಣ ಶರಣ.